ಇವಾಗ ಪ್ಲಾನ್ ಇದೆ ಭಾರತನಲ್ಲಿ. ಅಲ್ಲಿ ಬಫರ್ ಸ್ಟೋರ್‌ನ ಹಾಕಿದ್ದಾನೆ. ಬಫರ್ ಸ್ಟೋರ್‌ನ ಎಲ್ಲಿದೆ ಅಲ್ಲಿ? ರಾಜ್ ಕಾಲೋನಿಯಲ್ಲಿ ಇಷ್ಟೊಂದು ಕಲೆಕ್ಷನ್ ಆಗ್ತಾ ಇದೆ ನಮ್ಮ ಪಂಚಾಯತ್ನಲ್ಲಿ. ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು. ಇಲ್ಲ ಡೈರೆಕ್ಟ್ ಆಗ್ಬೇಕು ನನ್ನ ಹತ್ರ ಬಂದು ಮಾತಾಡಿ. ರಾಜ ಕಾಲೋನಿಯಲ್ಲಿ ಉಸ್ಕು ಕಟ್ತಾರ? ಇವಾಗಲೇ ಹೇಳ್ಬಿಡ್ತೀನಿ ನಾನು. ನನಗೇನು ಇದಿಲ್ಲ. ನನ್ನನ್ನು ಕಳ್ತನ ಮಾಡಿ ತಗೊಂಡು ಬಂದಿಲ್ಲ ಸೊತ್ತನ್ನ. ನಾನು 27 ಗುಂಟೆ ಹೋದ್ರೆ ಏನು ಪರವಾಗಿಲ್ಲ, ನನಗೆ ಚಿಂತೆ ಇಲ್ಲ. ಗೌರ್ಮೆಂಟ್ ಹೋಗುತ್ತಾ ತಗೊಳ್ಳಿ. ರಾಜಕೀಯ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಮುಗಿತೇನೋ ಅವ್ರಿಗೆ ಗೊತ್ತಿಲ್ಲ. ಇವಾಗ ಅವರು ಥ್ರೆಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಥ್ರೆಟಿಂಗ್ ಹಿಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಅನ್ನೋ ರೌಡಿಸಮ್ ಥರ ಬರ್ತಾ ಇದ್ದಾರೆ. ನಮಗೆ ಹಾರ್ಟ್ ಪೇಷಂಟ್ ಆಗಿದೆ, ಓಪನ್ ಹಾರ್ಟ್ ಸರ್ಜರಿ. ನಾನು 76 ಇಯರ್ಸ್ ಓಲ್ಡ್ ನನಗೆ. ಇದು ಮೇನ್ ರೋಡು ಆಯ್ತು. ಹಿಂಗೆ ಸ್ಟಾರ್ಟ್ ರಾಜಕಾಲ್ವ. இது சர நம்பர் 1. இது ராஜ்கால்வா. இப்படி போய் இந்த ஜங்ஷன் ஆகி அப்படியே கிருஷ்ணாவரம் போகிறது. இது கிருஷ்ணாவரம் ஏரிக்கு போகுது. இது இந்த ராஜ்கால்வா. இது சர்வே நம்பர் 1, இது 2, இது 26, இது 100. இந்த பக்கம் இருக்கிறது 100 வச்சுக்கலாம். அப்படியே 99, 57 எங்கே வருதுனாக்கா இதுதான் 57. போட்டுக்கிறாங்க பாருங்க, இதுதான் 57. ராஜ்கலா டச் ஆகிறது இங்கே தான், இந்த மூலையில். இந்த மூலையில் தான் ராஜ்கலா டச் ஆகுது. அப்படியே மேலே போயிடுது. 130 இது 103 போய் 110க்கு போய் இப்படியே வருது. 67, 65, அப்போ இங்கே 70 ஸ்டார்ட் ஆகுது. 70, 72 இதெல்லாம் சைட்டுங்க ஆகிட்டுக்குது சார். இதெல்லாம் சைட்டுங்க ஆகிட்டுக்குது. இங்கே வீடுங்கள்லாம் ஆகிட்டுக்குது. இங்கெல்லாம் வீடுங்க ஆகிட்டுக்குது. ராஜகாலெலாம் வீடு, பாரத் நகரெல்லாம் வீடு. கம்ப்ளைண்ட் பண்ணிட்டேன், 30 வருஷத்துக்கு முன்னே கம்ப்ளைண்ட் பண்ணேன். யாரும் அது கேர் பண்ணிக்கல. இதெல்லாம் வீடுங்க ஆகிட்டுக்குது. இதெல்லாம் வீடு. 99 வீடு, 100லேயும் வீடு, 26லேயும் வீடு. இதெல்லாம் பாரத் நகர். இது வெங்கட்ராம் லேஅவுட்டு. அப்படியே போய் இந்த மூலகப்பட்டாச்சு. இந்த மூலையில் தான் நம்ம காவாக்கிறது. இந்த மூலையில் மாத்திரம் தான் ராஜ்கால் வைக்கிறது. ಸರ್ ಸೇದರಾಮನ್ ಮಾತಾಡೋದು. ಸರ್ ನಾನು ಬೆಂಬಲಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬೆಂಬಲಿನಲ್ಲಿ ರಿಟೈರ್ಡ್ ಆದಮೇಲೆ ದುಡ್ಡು ತಗೊಂಡು ಆ ಜಮೀನು ತೊಗೊಂಡೆ. ಜಮೀನು ತೊಗೊಂಡು 30 ವರ್ಷ ಮೇಲೆ ಆಯಿತು. ಸಾಲ್ಮನ್ ಹತ್ರ ಈಸ್ಕೊಂಡೆ. ಅದು 57/1 ಇದರಲ್ಲಿ ಸಾಲ್ಮನ್ ಹತ್ರ ಈಸ್ಕೊಂಡೆ. ಬೇರೆ ಡೆವಲಪ್ ಹಂಗೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ರೇಟ್ ನಾನು ಬರ್ತಾ ಇದ್ದೇನೆ ಅಂದ್ಬಿಟ್ಟು ಅದು ಮಾಡೋಕ್ಕೆ ಉದ್ದೇಶ ಮಾಡಿ ಅದು ಮಾಡೋಣ ಅನ್ನೋದ್ದೀನಿ. ಮಾಡೋ ಟೈಮ್ನಲ್ಲಿ ನಮ್ಗೆ ಕೆಲವರು ಇಲ್ಲ ಏನು ಹೇಳ್ತಾರೆ ಅದು ಆ ಥರ ಒಂಥರ ಇದು ಬಂತು. ಅದಕ್ಕೆ ನಾನು ಏನು ಮಾಡಿದೆ, GB ಹೊತ್ತು ನಮ್ಮ ಫ್ರೆಂಡಿಗೆ ಕೊಟ್ಟೆ, ಶಾಂತಕುಮಾರ್ ಅವ್ರಿಗೆ. ನೀನು ನೋಡ್ಕೊಳ್ಳಪ್ಪ, ನಾನು ನೋಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ವಯಸ್ಸಾಯಿತು ನನಗೆ 76 ವಯಸ್ಸು. ಇವಾಗ ನಾನು ಎಲ್ಲೂ ನೋಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಏನಿದೆ ಮಾಡ್ಕೊಳ್ಳಪ್ಪ ಎಲ್ಲ ಡಾಕ್ಯುಮೆಂಟ್ ಕೊಟ್ಟೆ. ರಿಜಿಸ್ಟ್ರ್ ಡೀಡ್ ಕೊಟ್ಟಿದ್ದೀನಿ, ಪ್ಲಾನು ಇದು ಕೊಟ್ಟಿದ್ದೀನಿ, ಆಮೇಲೆ ಕನ್ವರ್ಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, ಆಮೇಲೆ ಏನೇನು ಬೇಕು ಅವ್ರಿಗೆ EC ಕೊಟ್ಟಿದ್ದೀನಿ, ಎಲ್ಲ ಡಾಕ್ಯುಮೆಂಟನ್ನು ಕೊಟ್ಟಿದ್ದೀನಿ. ಅವರು ಅದು ಡೆವಲಪ್ ಮಾಡೋಕ್ಕೆ ರೆಡಿ ಮಾಡಿದ್ರು. ರೆಡಿ ಮಾಡೋ ಟೈಮ್ನಲ್ಲಿ ಏನು ಮಾಡಿದ್ರು ಇವರು, ಸರಿ ಇದು ರಾಜಕಾಲ ಬರುತ್ತೀನಿ ಅಂದ್ಬಿಟ್ಟು ನನ್ನ ಮೇಲೆ ದೂರ ಹೇಳ್ಬಿಟ್ಟು ಇದು ಬೋಗಸ್ ಡಾಕ್ಯುಮೆಂಟು ಅಂತ ಹೇಳಿದ್ರು. ಬೋಗಸ್ ಡಾಕ್ಯುಮೆಂಟ್ ಇದು, ಸರಿ ಚೆಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟು. ತಾಯಿಲ್ದಾರ್ ಬಂದರು, ಎಲ್ಲ ಆಫೀಸರಲ್ಲಿ ಬಂದರು, ಎಲ್ಲರೂ ಕರೆದಿದ್ದಾರೆ. ಅವರೇ ಕರೆದ್ರು, ಬಂದರು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು, ಎಲ್ಲ ಡಾಕ್ಯುಮೆಂಟ್ ಕೊಟ್ಟೆ. ಕೊಟ್ಟಿದ ಮೇಲೆ ಅವರು ಹೇಳ್ಬಿಟ್ರು, ಈ ಥರ ಏನು GTF ಸರ್ವಿಸ್ ಹಾಕಪ್ಪ ನೀವು, ನಮ್ಮ ಲೋಕಲ್ ಸರ್ವೆ ಎಲ್ಲ ಬೇಡ, GT ಸರ್ವಿಸ್ ಹಾಕಿ ಅಂದರು. ಸರಿ ಅವ್ರೇನು ಮಾಡಿದ್ರು, PDO ಸರಿ ಅದು ಅಪ್ಲೈ ಮಾಡಿದ್ರು. GT ಸರ್ವೆ ಬಂತು ಎಲ್ಲ ಮಾಡ್ಕೊಂಡು ಹೋದ್ರು. ಮಾಡಿಬಿಟ್ಟು ಸರ್ವೆ ಸ್ಕೆಚ್ನ ನಮ್ಮ PDO ಕೊಟ್ಟರು. ಅದರಲ್ಲಿ 2 ಪಿಲ್ ಕಾಲುವೆ ಬರುತ್ತೆ, ಅದಕ್ಕೆ ನೀವೆಲ್ಲ ಪೈಪ್ ಹಾಕ್ಬೇಕಪ್ಪ ಅಂದ್ರೆ ಸರಿ ಹಾಕ್ಕೊಳ್ತೀನಿ, ಪೈಪೆಲ್ಲ ಹಾಕ್ತೀನಿ, ನೀರು ಹೋಗೋಕ್ಕೆ ಹಾಕ್ತೀನಿ ಅಂತ. ಆಮೇಲೆ ಏನಿದ್ರು, ಸರಿ GT ಸರ್ವೆ ಆಯಿತು. ನಾವು PDO ಏನು ಮಾಡಿದ್ರು, ಅವ್ರ ಲೀಗಲ್ಗೆ ಕಳಿಸಿದ್ರು. PDOನು EOನು ಕಳಿಸ್ಬಿಟ್ಟು ಅವ್ರ ಲೀಗಲ್ ಯಾರೋ ಸಪ್ರೇಟ್ ಇದ್ದಾರೆ, ಪಂಚಾಯತಿ ಲೀಗಲ್ ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಸರಿ ಅಲ್ಲಿಂದ ಅವರು
ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಪಂಚಾಯತ್ ಅವರಿಗೆ. ಪಂಚಾಯತ್ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟಿದ ಮೇಲೆ ಏನು ಅವ್ರು ಖಾತಾ ಮಾಡಬೇಕಲ್ಲ, ಖಾತಾ ಮಾಡೋಕ್ಕೆ ಇವ್ರ ಅಧ್ಯಕ್ಷರು ಖಾತಾ ಮಾಡಬಾರ್ದು, ಅದು ಬೋಗಸ್ ಡಾಕ್ಯುಮೆಂಟ್ ಇರ್ತಾರೆ, ಅದು ಇದೊಂದು. ಸೆಕೆಂಡ್ ಟೈಮ್ ತಹಸೀಲ್ದಾರ್ ಬಂದು ಇವ್ರು ಕರ್ಕೊಂಡು ಬಂದರು, ಹೋಗಿ 15 ಜನ 20 ಜನ ಹೋಗಿ, ಆ ಬಂದು 25 ಜನ ಹೋಗಿ ಕರ್ಕೊಂಡು ಬಂದಮೇಲೆ ಇದು ಬೋಗಸ್ ಡಾಕ್ಯುಮೆಂಟ್ ಅದು, ಹಾಗಂದ್ರೆ ನೀವು ಕೆಲಸ ಮಾಡಿ ನೀವು ಸಬ್ ರಿಜಿಸ್ಟ್ರಾರ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅವ್ರದ್ದು ಇದೆ ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ಕರೆಕ್ಟಾಗಿಲ್ಲ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಮೇಡಮ್ ಅದು ಬೋಗಸ್ಸು ಹೇಳ್ತಾ ಇದ್ರು, ಚೆಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟು ಬೋಗಸ್ ಇದ್ರೆ ನಮಗೆ ತರಿಸಿ ಎಂದರು. ಆ ಬಗ್ಗೆ ಏನು ಸುದ್ದಿ ಇಲ್ಲ. ಈ ಥರ ನಡೀತಾ ಇತ್ತು. ಆಮೇಲೆ ಕೊನೆಯಲ್ಲಿ ಫೈನಲ್ ಆಗಿ ಒಂದು ಸ್ಟೇಜ್ ಇನ್ಫಾರ್ಮೇಷನ್ ಬಂತು ನಮಗೆ ಶಾಂತಕುಮಾರ್ ಹತ್ರಿಂದ, ಈ ಥರ 4 ಸೈಟ್ ಕೇಳ್ತಾ ಇದ್ದಾರೆ, ದುಡ್ಡು ಕೇಳ್ತಾ ಇದ್ದಾರೆ, ನಿಮ್ಮ ಇಷ್ಟಪ್ಪ, ಅದು ನೀನು ಕೊಟ್ಬಿಟ್ಟೆ, ನೀನು ಕೊಟ್ಟರೆ ಕೊಡು, ಬಿಟ್ಟರೆ ಬಿಡು, ನಿಮ್ಮ ಇಷ್ಟ, ನಾನು ಕೇಳಬೇಡಿ ಹಿಂದೆ. ಇದ್ರ ಮೇಲೆ ಏನು ಮಾಡಿದ್ರು, ಇನ್ನೂ ಜನ ಸೇರಿಸಿದ್ರು ಅವರು, ಇನ್ನೂ ಪೊಲಿಟಿಕಲ್ ಅವರು ಇವ್ರಿಗೆ ಗೊತ್ತಿರೋರು, ರಾಜಕಾರಣ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಅವ್ರನ್ನ ಸೇರಿಸಿ ಏನೋ ರಿಜಿಸ್ಟ್ರೇಷನ್ ಮಾಡಿದ್ರು. ಏನೇನೋ ಮಾಡಿದ್ರು, ನಾನು ಏನೋ ಕಿವಿನಲ್ಲಿ ಹಾಕ್ಕೊಂಡಿಲ್ಲ. ಕೊನೆಯಲ್ಲಿ ಏನಾಯಿತು, ನನ್ನ ಮೇಲೆ ದೂರ ಹೇಳಿಕೆ ಗೊತ್ತಿರೋರು ಹೇಳ್ಬೇಕು, ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು, ಇಲ್ಲ ಡೈರೆಕ್ಟಾಗಿ ಬೇಕಾದ್ರೆ ನನ್ನ ಹತ್ರ ಬಂದು ಮಾತಾಡಿ, ನಾನು ಹೇಳ್ತೀನಿ ಉತ್ತರ. ಅವರು ಇವರದ್ರಲ್ಲಿ ಕೇಳ್ಕೊಂಡು ನೀವು ತಹಸೀಲ್ ರಿಪೋರ್ಟ್ ಕೊಟ್ಟು ಅಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ಏನು ಪ್ರಯೋಜನ ಏನಿದೆ? ಕೂತ್ಕೊಳ್ಳಿ, ನಿಮ್ಗೆ ಏನು ಬೇಕು ಡಾಕ್ಯುಮೆಂಟ್ ಕೊಡ್ತೀನಿ, ಎಲ್ಲಿ ಬೇಕು ಡಾಕ್ಯುಮೆಂಟ್ ಕೊಡ್ತೀನಿ, ಏನೇನು ಮಾಡಬೇಕು ನೀವು ಹೇಳ್ತೀನಿ ನಾನೇ. ಆ ಥರ ಮಾಡಿ ನಿಮಗೆ ಉಸ್ಕೂಲು ಕಟ್ಟೋಕ್ಕೆ ಜಾಗ ಇಲ್ಲ, ರಾಜಕಾರಣದಲ್ಲಿ ಉಸ್ಕೂಲು ಕಟ್ತಾರ? ಯಾವನು ಕಟ್ಟಲ್ಲ. ಆವಾಗ ನಾನು ಹೇಳಿದೆ, ನೋಡಪ್ಪ ರಾಜಕಾರಣ ಮುಚ್ಚಿಬಿಟ್ಟು ಮನೆಗಳಾಗಿಬಿಟ್ಟಿದೆ, ಈ ಕಡೆಲ್ಲ ಸೈಟ್ಗಳಾಗಿ ಮನೆಗಳಾಗಿಬಿಟ್ಟಿದೆ, ಇವಾಗ ರಾಜಕಾರಣ ಬಂದಿದ್ರೆ ನನ್ನ ಜಾಗನಲ್ಲಿ ಮಾತ್ರ ರಾಜಕಾರಣ ಇರೋದು, ಬೇರೆ ಎಲ್ಲಿ ರಾಜಕಾರಣ ಇಲ್ಲ. ನೀವು ನೋಡೋಕ್ಕೆ ಆಗಲ್ಲ, ನೀವು ರಾಜಕಾರಣ ಎಲ್ಲಿಂದ ನೋಡೋಕ್ಕಾಗತ್ತೆ? ನೀವು ಇದ್ರೆ ತಾನೆ. ಪಂಚಾಯತ್ ಅವರು ಕೆ ಡಿ ಅವರು ಪ್ಲಾನ್ ಅಪ್ಲೈ ಮಾಡಿದ್ದಾರೆ, ಭಾರತ್ ನಗರ ಪ್ಲಾನ್ ಅಪ್ಲೈ ಮಾಡಿದ್ದಾರೆ, ಅವರೆಲ್ಲ ಮನೆ ಕಟ್ಟಿದ್ದಾರೆ, ಪಂಚಾಯತ್ ಅವರು ಲೈಸೆನ್ಸ್ ಕೊಟ್ಟಿದ್ದಾರೆ, ಅವ್ರು ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಪಂಚಾಯತ್ ಫೀಸ್ ಕಟ್ತಾ ಇದ್ದಾರೆ, ಟ್ಯಾಕ್ಸ್ ಫೀಸ್ ತಗೊಳ್ತಾ ಇದ್ದಾರೆ. ರಾಜಕಾರಣದಲ್ಲಿ ಇಷ್ಟೊಂದು ಕಲೆಕ್ಷನ್ ಆಗ್ತಾ ಇದೆ ನಮ್ಮ ಪಂಚಾಯತ್ನಲ್ಲಿ. ಇವಾಗ ಇವ್ರು ಬಂದು ರಾಜಕಾರಣ ಬೇಕಂದ್ರೆ ತಗೊಳ್ಳಿ, ಇರೋ ರಾಜಕಾರಣ ರೋಡ್ ಇದೆ ತಗೊಳ್ಳಿ, ಮನೆಗಳಾಗಿಬಿಟ್ಟಿದೆ ತಗೊಳ್ಳಿ, ಯಾರು ಬೇಡ ಅಂತಾರೆ? ಇವಾಗ ಪ್ಲಾನ್ ಇದೆ ಭಾರತ್ ನಗರದಲ್ಲಿ, ಅಲ್ಲಿ ಬಫರ್ ಸ್ಟೋನ್ ಹಾಕಿದ್ದಾನೆ. ಬಫರ್ ಸ್ಟೋನ್ ಎಲ್ಲಿದೆ? ಅಲ್ಲಿ ಬಫರ್ ಸ್ಟೋನು 40 ಅಡಿ 80 ಅಡಿ ಹಾಕಿದ್ದಾರೆ. ಎಲ್ಲಿದೆ ಅಲ್ಲಿ 80 ಅಡಿ? ತೋರಿಸಿ, ಕಾಲುವೆ ತೋರಿಸಿ ನಮಗೆ. ಅದು 26 ಸಾವಿರ ನಮ್ಮ ಮನೇಲಿ ಸ್ಟಾರ್ಟ್ ಆಗೋದು. ಓಲ್ಡ್ ನಂಬರ್ 58ನಲ್ಲಿ 100 ಆಗಿದೆ, 100ನಲ್ಲಿ ಮನೆ ಆಗಿದೆ, ಅದೇ ನೆಕ್ಸ್ಟ್ 99ನಲ್ಲಿ ಮನೆ ಆಗಿದೆ. ಹಂಗೆ ಹೋದರೆ 103 ಇದೆ, 105 ಇದೆ, 106 ಇದೆ, ಅಪ್ ಟು 67ವರೆಗೆ ಸರ್ವೆ ನಂಬರ್ ಇದೆ. ಇನ್ನೂ ಅದು ಕೃಷ್ಣ ಅವರ ಕೆರೆಗೆ ಹೋಗೋವರೆಗೆ 50-60 ಮನೆಗಳು ಹೋಗ್ಬಿಡುತ್ತೆ. ಆವಾಗ ರಾಜಕಾಲದಲ್ಲಿ ನೀವು ಸ್ಕೂಲ್ ಕಟ್ಕೊಳ್ಳಿ, ರಾಜಕಾಲದಲ್ಲಿ ಕಟ್ತೀರ ಸ್ಕೂಲು ಕಟ್ಕೊಳ್ಳಿ. ಈ ಥರ ನಾನು ಹೇಳಿದೆ. ಅವ್ರು ಬಂದರೆ ನಾನು ಹೇಳ್ತಾ ಇದ್ದೆ, ಇನ್ನೊಬ್ಬರ ಮುಖಾಂತರ ನಾನು ಹೇಳಿ ಕಳಿಸ್ಬೇಕು. ಯಾರು ಬಂದಿಲ್ಲ ನನ್ನ ಹತ್ರ. ಈ ಥರ ಮಾಡ್ತಾ ಇದ್ದಾರೆ. ಇವಾಗ ಅವರು ಥ್ರೆಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಥ್ರೆಟ್ನಿಂಗ್ ಹಿಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಅನ್ನೋ ರೌಡಿಸಮ್ ಥರ ಬರ್ತಾ ಇದ್ದಾರೆ. ಇದು ನನಗೆ ವಿಷಯಕ್ಕೆ ಬಂತು ತಲೆಗೆ. ಅದಕ್ಕೋಸ್ಕರ ನಾನು ಕೋರ್ಟಿಗೆ ಹೋಗಿ ಆರ್ಡರ್ ತೊಗೊಂಡು ಬಂದೆ, ಇಂಜೆಕ್ಷನ್ ಆರ್ಡರ್ ತೊಗೊಂಡು ಎಸ್ ಪಿಗೆ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಆಮೇಲೆ ಹ್ಯೂಮನ್ ರೈಟ್ಸ್ಗೆ ಎಲ್ಲ ಕೊಡಬೇಕನ್ನೋ ಉದ್ದೇಶ ಮಾಡಿದ್ದೀನಿ, ಕಂಪ್ಲೇಂಟ್ ಮಾಡಬೇಕನ್ನೋ. ಇದು ಸೆಕೆಂಡ್ ಸ್ಟೇಜ್. ಇದು ಥರ್ಡ್ ಸ್ಟೇಜು, ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಕ್ವಾರ್ಟರ್ ನಂಬರ್ 1 ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಇದ್ರ ಥರ ರಾಜಕಾರಣದಲ್ಲಿ ಮನೆಗಳಾಗಿಬಿಟ್ಟಿದೆ, ಅದಾಗಿಬಿಟ್ಟಿದೆ, ನಮ್ಮನ್ನು ಜಮೀನಿಗೆ ನೀರು ಹೋಗ್ತಾ ಇಲ್ಲ, ದಯವಿಟ್ಟು ನೀವು ಸರ್ವೆ ಮಾಡಿ ಹೇಳ್ಬಿಟ್ಟು JDR ಕಾವೇರಿ ಭವನ್ ಅಲ್ಲಿ ಒಂದು ಕಾಪಿ, ಇಲ್ಲಿ ಕೇಸ್ ಹಾಕ್ತೀನಿ ಇವರಿಗೆ. ಯಾರ ಮೇಲೆ? ಇವಾಗಲೇ ಹೇಳ್ಬಿಡ್ತೀನಿ ನಾನು, ನನಗೇನು ಇದಿಲ್ಲ, ನನ್ನನ್ನು ಕಳ್ತನ ಮಾಡಿ ತೊಗೊಂಡು ಬಂದಿಲ್ಲ ಸೊತ್ತನ, ನಂದು ರಿಟೈರ್ಡ್ ದುಡ್ಡಿನಲ್ಲಿ ತೊಗೊಂಡು ಬಂದಿದ್ದು ಸೊತ್ತನ, ಕಷ್ಟಪಟ್ಟು ದುಡ್ಡದು. DC ಕೊಡ್ತೀನಿ, ತಹಸೀಲ್ದಾರು, ಇದು 10-12 ಜನ ಇದ್ದಾರೆ, ಎಲ್ಲ ಪಾರ್ಟಿ ಮಾಡಿಬಿಡ್ತೀನಿ. ಅವ್ರ ಉತ್ತರ ಇಲ್ಲಿ ಬೆಂಗಳೂರು ಹೋಗಿ ಏನು ಮಾಡ್ತಾನೆ ಮಾಡಲಿ. ಅವ್ರೇನು ಡಿಸಿಷನ್ ತಗೋತಾರೆ, ನಾನು 27 ಗಂಟೆ ಹೋದ್ರೆ ಏನು ಪರವಾಗಿಲ್ಲ, ನನಗೆ ಚಿಂತೆ ಇಲ್ಲ. ಗೌರ್ಮೆಂಟ್ ಹೋಗುತ್ತಾ ತಗೊಳ್ಳಿ, ನಮ್ಗೆ ಚಿಂತೆನೇ ಇಲ್ಲ. ಅದಕ್ಕೆ ನಮ್ಗೆ ರೀಸನ್ ಬೇಕು. ಇನ್ನು ತಗೊಂಡು ರಾಜಕಾರಣ 27 ಗಂಟೆ ಬಂದುಬಿಡುತ್ತೆ. ಅದು ಸಪ್ರೇಟ್ ಸರ್ವೆ ನಂಬರ್ ಇದೆ. ಅವ್ರಿಗೆ ಗೊತ್ತಾ? ಅವ್ರಿಗೇನು ಗೊತ್ತಿಲ್ಲ ಸರ್ವೆ ನಂಬರ್ ಬಗ್ಗೆ. ರಾಜಕಾರಣ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಮುಗಿತೇನೋ ಅವ್ರಿಗೆ ಗೊತ್ತಿಲ್ಲ. ಇವಾಗ ರಾಜಕಾರಣ ಬಂದು ನಾನು ಬಂದಿರೋದು ಜಾಗ ಒಂದು ಕುಂಟೆ ಥರ ಇದೆ, ಅದು ರಾಜಕಾರಣವೇ ಇಲ್ಲ, ಕುಂಟೆ ಥರ ಇದೆ. ನಾನು ಹಾಕಿವ್ರು ಮಾಡ್ಕೊಟ್ಟಿದ್ದೀನ, ರಾಜಕಾರಣ ಬಿಟ್ಟು ನಾವು ಮಾಡಿದ್ರು. ಹಾಗಾದರೆ GT ಸರ್ವೆ ಬಂದಿರೋದು ಬೆಂಗಳೂರಿಂದ ಯಾತಿಗೆ? ಅವ್ರು ಮಾಡಿದ್ದು ತಪ್ಪ? ಹೇಳಿ ಸರ್, ಅವ್ರು ಮಾಡಿದ್ದು ತಪ್ಪ? GT ಸರ್ವೆ ಬಂದ್ರೆ ಕಾಮನ್ ಸರ್ವೆ,
ಸಿಟಿ ಸರ್ವೇದು ಬರುತ್ತೆ. ಒಂದೇಟಿ ಬಿಡಲ್ಲ ಅವರು. ಈ ಥರ ಸರ್ವೆ ಮಾಡಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. 3-4 ಗಂಟೆ ಹೋಗುತ್ತೆ ಅದು. ಹೋಗ್ಲಿ ಬಿಡಿ, 3-4 ಗಂಟೆ ಹೋದ್ರೆ ಪರವಾಗಿಲ್ಲ, ಗೌರ್ಮೆಂಟಿಗೆ ತಾನೇ ಸೇರುತ್ತೆ. ಅವ್ರೇನಾಗ ರಾಜಕಾರಣದಲ್ಲಿ ಸ್ಕೂಲ್ ಕಟ್ಟಂಗಿಲ್ವೇ? ಈ ಥರ ನಡೀತಾ ಇದೆ ಸರ್. ಇಲ್ಲಿ ಫೈನಲ್ ಡಿಸಿಷನ್ ಅದೇ ನಂದು. ಅದೇನೋ ಅವರು ಜೆ ಡಿ ಅವ್ರು ತಗೊಳ್ಳಿ ಸರ್ವೆಗೆ, ಸ್ಟೇಟ್ ಸರ್ವೇರ್ ಅವರು, ಥ್ರೂಔಟ್ ಕರ್ನಾಟಕ ಸರ್ವೇರ್ ಅವರು, ಅವ್ರು ಬರಲಿ. ಇವರು ಏನು ಜಡ್ಜ್ಮೆಂಟ್ ಕೊಡ್ತಾರೆ ಅದನ್ನು ಕೊಟ್ಟಿದ ಮೇಲೆ ಸರ್ವೆ ಮಾಡಲಿ, ರಾಜಕಾರಣ ಸರ್ವೆ ಮಾಡಿ ಎಷ್ಟು ಮನೆಗಳು ಹೋಗುತ್ತೋ ಹೋಗಲಿ, ನಮಗೇನು ಹೋಯ್ತು. ನಿಮ್ಮ ತಿಟ್ಟಣಿಗೆ ಮಾಡ್ತಾ ಇದಾರಲ್ಲ, ಹಾಂ, ಅವ್ರು ಯಾರು? ಅವರು ಕೃಷ್ಣಮೂರ್ತಿನ ಹೇಳ್ಬಿಟ್ಟು ಒಬ್ಬ ರೌಡಿ ಸೆಂಟ್ರಿಸ್ನಲ್ಲಿ ಇದ್ದ ಅವನು, ದಾಸರಪಲ್ಲಿ ಅವನು ಕಟ್ಟಿದೆ. ಅವ್ರಿಗೆ ಲಿಫ್ಟ್ ಮಾಡಿದ್ದಾರೆ, ಇದರಿಂದ ರೌಡಿ ಲಿಸ್ಟ್ಲಿಂದ ಲಿಫ್ಟ್ ಮಾಡಿದ್ದಾರೆ. ಅವರೇನೋ ಸುಮಾರು ಲೇಔಟ್ನಲ್ಲಿ ಒಂದು ತಕರಾರು, ಪುಲೇಂದ್ರ ಲೇಔಟ್ನಲ್ಲಿ ತಕರಾರು, ರೆಡ್ಡಿ ಲೇಔಟ್ನಲ್ಲಿ ತಕರಾರು. ಇವಾಗ ನಮ್ಮ ಹತ್ರ ಬಂದಿದ್ದಾರೆ ಗ್ಯಾಂಗ್ ಸೇರಿಸ್ಕೊಂಡು. ಆಮೇಲೆ ಗಿರೀಶ್ ಟೈಲರು, ಆಮೇಲೆ ಕೃಷ್ಣಮೂರ್ತಿ ಕುಟ್ಟಿನಲ್ಲಿ ಬಿ ಎಸ್ ಎನ್ ಎಲ್ ವರ್ಕರ್, ಅವನು ಬಿ ಎಸ್ ಎನ್ ಎಲ್ ಕೆಲಸ ಮಾಡ್ತಾನೆ, ಲೈನ್ ಮ್ಯಾನು. ಕುಮಾರನ್ ಹೇಳ್ಬಿಟ್ಟು ಆರಿಕ ಸ್ವಾಮಿ, ಶಿವ, ಆಮೇಲೆ ಶೇಖರಪ್ಪ, ಇನ್ನೂ 10 ಜನ ಇದ್ದಾರೆ. ಅಲ್ಲ, ಇವಾಗ ಲಿಸ್ಟಲ್ಲಿ ಸೇರಿ ನೋಡಿದ್ರೆ 15 ಜನ ಮೇಲೆ ಬರ್ತಾರೆ. ಈ ಜನ ಬಂದು ಇದು ಗಿರೀಶ್ ಅವರು ಅಣ್ಣ ಇದ್ದಾನೆ, ಅವ್ರ ಅಣ್ಣ ಬಂದು ಇವನ ಹತ್ರ ಮಾತಾಡಿದ್ದಾರೆ. ಯಾರ ಹತ್ರ? ನಮ್ಮ ಜಿ ಪಿ ಹೋಲ್ಡ್ರು ಶಾಂತಿಕುಮಾರ್ ಹತ್ರ. ಅದು ಏನೋ 4 ಸೈಡ್ ಕಲ್ತಾರೆ, ನಾವು ದುಡ್ಡು ಕಲ್ತಾರೆ, ಕೊಟ್ಬಿಟ್ಟು ಏನೋ ಸೆಟಲ್ ಮಾಡ್ಕೊಳ್ಳಪ್ಪ. ಅದು ರೆಕಾರ್ಡ್ ಮಾಡಿದ್ದಾರೆ, ವಾಯ್ಸ್ ರೆಕಾರ್ಡ್ ಇದೆ ಅವ್ರ ಹತ್ರ, ಮೊಬೈಲ್ನಲ್ಲಿ ಇದೆ. ಅದು ಇಟ್ಕೊಂಡು ಏನೋ ಮಾಡ್ಕೊಳ್ಳಿ, ನನ್ನ ಹತ್ರ ಕೇಳಬೇಡ, ಹೇಳ್ಬಿಟ್ಟಿದ್ದೀನಿ ನಮ್ಮ ಇವರಿಗೆ, ಜಿ ಪಿ ಹೋಲ್ಡ್ರಿಗೆ. ನಿಮ್ಮ ಇಷ್ಟ, ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ. ನೀವು ರೈಟ್ಸ್ ಏನು ಬೇಕೋ ನಾನು ತಗೊಂಡು ಬಂದು ಕೊಡ್ತೀನಿ ನಿಮಗೆ, ಥ್ರೂ ಗೌರ್ಮೆಂಟ್. ಅಲ್ಲ ಲೀಗಲೇ, ಇಲ್ಲಿಗಲ್ ಬೇಕಿಲ್ಲ ನಮಗೆ, ಎಲ್ಲ ಲೀಗಲಾಗಿ ಹೋಗ್ತೀನಿ, ಲೀಗಲಾಗಿ ತಗೊಂಡು ಬರ್ತೀನಿ, ತೊಂದರೆ ಇಲ್ಲ. ಇದು ನಂದು ಫೈನಲ್ ಡಿಸಿಷನ್. ಮೆಂಟಲ್ ಆಗಿ ನಿಮ್ಗೆ ಏನಾದರೂ ಎಫೆಕ್ಟ್ ಆಗಿದೆ ಅವರಿಂದ? ನಮಗೆ ಹಾರ್ಟ್ ಪೇಷಂಟ್ ಆಗಿದೆ, ಓಪನ್ ಹಾರ್ಟ್ ಸರ್ಜರಿ. ನಾನು 76 ಇಯರ್ಸ್ ಓಲ್ಡ್ ನನಗೆ. ಇದರಲ್ಲಿ ನಾನು ಮೇಲ್ಗಡೆ ಹೋಗೋದು ಬರೋದು ಟೆನ್ಷನ್, ಟಾರ್ಚರ್, ನನಗೆ ನಿದ್ದೆ ಇಲ್ಲ. ಏನು ಈ ಥರ ಆಗಿಬಿಟ್ಟಿದೆ, ಈ ಥರ ಒಂದು ಇದು ಆಗಿಬಿಟ್ರೆ ನನಗೆ ಅನುಕೂಲ ಆಗಿಬಿಟ್ರೆ ಇವರೇ ಕಾರಣ, ಬೇರೆ ಯಾರಿಲ್ಲ, ಇವರೇ ಕಾರಣ. ನನಗೇನೋ ಒಂದು ಹೆಲ್ತ್ಗೆ ಏನೋ ಒಂದು ಆಯ್ತು ಅಂದರೆ ಇವ್ರ 15 ಜನನೇ ಕಾರಣ, ಬೇರೆ ಏನಿಲ್ಲ ಅಷ್ಟೇ. ಯಾಕಂದರೆ ಇವಾಗ ನಾವು ಓಡಾಡೋಕ್ಕಾಗಲ್ಲ, ಅರ್ಜೆಂಟಾಗಿ ಅಲ್ಲಿ ಹೋಗಿ ಇಲ್ಲಿ ಹೋಗೋದು ಆಗಲ್ಲ. ಇವಾಗ ಎಷ್ಟು ಹೋಗ್ಬೇಕು, ನಿನ್ನೆಂದ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಜಾಸ್ತಿ ಮಾತಾಡಿದ್ರೆ ಕೆಸೆ. ನಂದು ಇವಾಗ ಟ್ಯಾಬ್ಲೆಟ್ ತಿಂದ್ಬಿಟ್ಟು ಬಂದೆ ಮನೆಯಿಂದ, 6 ಟ್ಯಾಬ್ಲೆಟ್ ತೊಗೊಳ್ಬೇಕು ಒಂದು ದಿವಸಿಗೆ. ಇದು ಬೇರೆ ಟೆನ್ಷನ್ ನಮಗೆ, ಯಾಕೆ ಬೇಕಿಲ್ಲ ನನಗೆ. ದುಡ್ಡು ಹಾಕಿ ತಗೊಂಡು ಈ ಥರ ಆಚಾರಗಳು ನಮ್ಗೆ ಯಾಕಂದ್ರೆ ನಮ್ಗೆ ಬೇಕೇ ಇಲ್ಲ. ಕಾನೂನು ಏನು ನಡೀತಾ ಅದನ್ನ ಆಗಲಿ, ಅದೇ ನಾನು ಕೇಳ್ತಾ ಇರೋದು. ಸರ್ವೆ ನಂಬರ್ ಸಮೇತ ತೋರಿಸ್ತೀನಿ ನಾನು, STD ರಾಜಕೀಯ ಅಪ್ಪ ಕೃಷ್ಣ ಅವರ ತೋರಿಸ್ತೀನಿ. ಇಲ್ಲೇ ನಿಮಗೆ ತೋರಿಸ್ಲಿಂತ ಹೇಳಿ ಬಂದು ನೋಡಿ, ಇಲ್ಲೇ ಇಟ್ಟಿದ್ದೀನಿ, ಫೈಲ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲ ಕೊಡ್ತೀನಿ, ನಾನು ಡಾಕ್ಯುಮೆಂಟ್ ಕೊಡ್ತೀನಿ, ಇವಾಗ SP ಆಫೀಸ್ ಕೊಡ್ತೀನಿ.